ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭಾವನವ, ಸಿದ್ದು ತವ, ಆ ಡ್ರೈವರ್ ಬಗ್ಗೆ ಏನು ಹೇಳೋದು ಬೇಡ ಕಣವ. ಯಾಕೆ ಭಾವ? ಸಿಕ್ಕಿದ್ದು ಒಂದು ಸಾಕ್ಷಿನೂ ನಮ್ಮ ಕೈಲಿ ಕಾಪಾಡ್ಕೊಳಕ್ಕಾಗ್ಲಿಲ್ವಲ್ಲವ. ಅವನಿಗೆ ಗೊತ್ತಾದರೆ ಎಷ್ಟು ಬೇಜಾರು ಮಾಡ್ಕೊಂಡನೋ ಏನೋ. ಹೌದು ಭಾವ, ಸಿದ್ದು ಅವ್ರನ್ನ ನೋಡಿದ್ರೆ ನನಗೆ ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ. ತಪ್ಪೇ ಮಾಡದೆ ಒಳಗೆ ಶಿಕ್ಷೆ ಅನುಭವಿಸ್ತಿದ್ದಾರೆ. ಅವರನ್ನ ಹೊರಗೆ ಕರ್ಕೊಂಬರಕ್ಕೆ ಆಗ್ತಿಲ್ವಲ್ಲ ಭಾವ ನಮಗೆ. ಅನ್ಯಾಯ ತುಂಬ ದಿನ ಮೆರೆಯೋಕ್ಕಾಗೋದಿಲ್ಲ ಕಣವ. ಒಂದಲ್ಲ ಒಂದಿನ ಸತ್ಯ ಗೆಲ್ಲೇಬೇಕು. ಸತ್ಯದ ಪರ ಯಾವಾಗಲೂ ದೇವರು ಇದ್ದೇ ಇರ್ತಾನೆ. ಒಳ್ಳೇದಾಯ್ತದೆ ಕಣವ, ಸಮಾಧಾನ ಮಾಡ್ಕೊಳ್ಳಿ, ಕಣ್ಣೊರ್ಸ್ಕೊಳ್ಳವ. ಸಿದ್ದು ಬಂದರೆ ನೊಂದ್ಕತಾನೆ. ಅಣ್ಣ, ಮೇಡಮರೇ, ಏನಾಯ್ತು? ಬೇಲ್ ಕೊಡ್ತಾರಂತ ಏನು ಹೇಳಿದ್ರು? ಏಯ್ ಸಿದ್ದು, ನೀನೇನು ತಲೆ ಕೆಡಿಸ್ಕೊಬಿಡಕಲ್ಲ. ಹೋದ್ಸಲ ನಿಂಗೆ ಬೇಲ್ ಕೊಡಿಸಿದ್ರಲ್ಲ, ಅದೇ ಪ್ರಕಾರವಾಗಿ ಬೇಲ್ ಕೊಡಿಸ್ತಾರಂತೆ. ಏನು ತೊಂದರೆ ಇಲ್ಲ ಅಂದ್ರು ಅಲ್ವೇನವ? ಇಲ್ಲ ಕಣ, ನಿನ್ನ ಮುಖದಲ್ಲಿ ಅದು ನನಗೆ ಕಾಣಿಸ್ತಾ ಇಲ್ಲ. ನೀನು ಏನೋ ನನ್ನ ಹತ್ರ ಮುಚ್ಚಿಡ್ತಾ ಇದೆಯಾ ಅನಿಸ್ತದೆ. ನಾನು ನಿನ್ನೆ ಮನೆಯಿಂದಲ್ಲ, ಚಿಕ್ಕ ವಯಸ್ಸಿಂದನೂ ನೋಡಿದ್ದೀನಿ. ನನಗೆ ಅಷ್ಟು ಗೊತ್ತಾಗಕ್ಕಿಲ್ವೇ? ಅದೇನು ಹೇಳೋಣ? ಏನು ಅಂತ ಹೇಳೋಣಲ್ಲ. ಆ ಡ್ರೈವರ್ ಬಗ್ಗೆ ತಿಳ್ಕೊಂಡು ಅವನ್ನ ಹುಡುಕುಮ ಅಂತ ಹೋಗಿದ್ದು. ಅವನು ಸಿಕ್ಬಿಟ್ಟಿದ್ದಿದ್ರೆ ಈ ಕೇಸು ಮುಗ್ದೇ ಹೋಗಿರೋದಕ್ಕಲ್ಲ. ಬಟ್ಟೆ ತಪ್ಪಿಸ್ಕೊಬಿಟ್ಟ. ಈಗ ನೋಡಿದ್ರೆ ಆಕ್ಸಿಡೆಂಟಾಗಿ ಸತ್ತೇ ಹೋಗವನೆ. ಅದಕ್ಕೆ ಯಾಕಷ್ಟು ಬೇಜಾರು ಮಾಡ್ಕೋತೀಯ ಬಿಡೋಣ. ನಮ್ಮ ಮನೆ ಬರದಲ್ಲಿ ಏನಿದ್ದದೋ ಅದನ್ನು ತಪ್ಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈಗ ನೀವು ಏನುಗಳೇ ಮಾಡಿಬಿಟ್ರು, ಶ್ರೀಕಾಂತ್ ಅವ್ರ ಗಾಡಿಗೆ ನಾನು ಗುದ್ದಿದ್ದು ನಿಜನೇ ಅಲ್ವೇ? ತಪ್ಪು ನಂದೇ ಅಲ್ವೇ? ಏಯ್ ಸಿದ್ದೇಗೌಡ, ನೀನೇನು ಪ್ರಾಣ ತೆಗಿಬೇಕು ಅಂತ ಅವ್ರ ಬುದ್ಧೇನಿಲ್ಲ. ನೋಡಪ್ಪ, ನೀನು ನಾನೇ ತಪ್ಪು ಮಾಡಿದೆ, ನಾನೇ ಎಲ್ಲ ಮಾಡಿದೆ ಅಂತ ಒಪ್ಕೊಳಕ್ ಹೋಗಬೇಡ. ಕೋರ್ಟ್ ಏನು ತೀರ್ಮಾನ ಕೊಡ್ತದೋ ಕೊಡ್ಲಿ, ನೀನು ಅಲ್ಲಿ ತನಕ ಸುಮ್ಮನೆ ಇದ್ದುಬಿಡಪ್ಪ. ಆಯ್ತು ಬರೋಣ, ಅದೇನಾಯ್ತದೋ ಆಗಲಿ, ನೋಡಬಿಡಮ್ಮ. ಮೇಡಮರೇ, ನೀವೇನು ಹೆದರ್ಕೋಬೇಡಿ. ಲಕ್ಷ್ಮೀ ನಿವಾಸ